ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಭಾನುವಾರದ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸು, ನಮ್ಮ ಆತ್ಮ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸಮಯದಲ್ಲಿ ಸ್ವಾಮಿ, ಈ ಭಾನುವಾರದ ಆರಾಧನೆಗೋಸ್ಕರ ನಾವು ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, ನಮ್ಮ ಹೃದಯಗಳನ್ನು ನೋಡುವಾತ ದೇವರು ನೀನಾಗಿದ್ದಿ. ನಿನ್ನ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಹೊರಗಿನ ತೋರಿಕೆ ಅಲ್ಲ, ಬದಲಾಗಿ ನಮ್ಮ ಅಂತರೇಂದ್ರಿಯವನ್ನು ಶೋಧಿಸುವ ದೇವರು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಿನ್ನ ದರ್ಶನವನ್ನು ಬಯಸಿಕೊಂಡು ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ದೇವ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ಪ್ರತಿಯೊಬ್ಬರು ದೇವ ನಿನ್ನನ್ನು ಆರಾಧನೆ ಮಾಡುವಾಗ ಅವರ ಜೀವಿತದಲ್ಲಿ ಇರುವಂಥ ಯಾವುದೇ ಸ್ಥಿತಿ ಅವರ ಜೀವಿತದಲ್ಲಿ ಇರಬಹುದು, ಪ್ರಾರ್ಥನೆಗೆ ಉತ್ತರ ಸಿಗದೆ ನಿರಾಶೆಯಿಂದ ಯಾರಾದರೂ ಇದ್ದಿರಬಹುದು. ದೇವ, ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ಅವರನ್ನು ತುಂಬಿಸಿ, ನಿನ್ನ ಮಹಿಮೆ ಅವರ ಜೀವಿತದಲ್ಲಿ ಇಳಿದು ಬರುವಾಗ ಎಲ್ಲ ನೊಗಗಳು ದೇವ ಮುರಿದು ಬೀಳಲಿ ಎಂಬುದಾಗಿ ನಾವು ಬೇಡುತ್ತೇವೆ ಸ್ವಾಮಿ. ದೇವ, ಅವರ ಮನಸ್ಸಿಗೆ ನೀನು ಬಿಡುಗಡೆ ಕೊಡು, ಅವರ ಹೃದಯಕ್ಕೆ ನೀನು ಬಿಡುಗಡೆ ಕೊಡು. ದೇವ, ಇಂಥವರೇ ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ಇವತ್ತು ನೀನು ನಮ್ಮನ್ನು ಆರಿಸಿದ್ದಿ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ, ಹೌದು ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನೀನು ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸಿದಿ ಸ್ವಾಮಿ. ನಿನ್ನ ಒಂದೊಂದು ಉಪಕಾರಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸಿಕೊಂಡು ನೀನು ಮಾಡಿದಂಥ ಒಂದೊಂದು ಸಂಗತಿ ನಮ್ಮ ಜೀವಿತದಲ್ಲಿ ದೇವ ಆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. To see you high and lifted up, shining in the light of your glory. Pour out your power and love as we sing, holy, holy, holy. To see you high and lifted up, shining in the light of your glory. Pour out your power and love as we sing, holy, holy, holy. Holy, holy, holy. Holy, holy, holy. I want to see you. I want to see you. Hallelujah, Lord Jesus. ಹೌದು ದೇವ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದುಕೊಂಡು ಸ್ವಾಮಿ ನಾವು ನನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ.
ಶ್ರೇಷ್ಠವಾದ ನಾಮ ಇವತ್ತು ನಮಗೆ ನೀನು ಕೊಟ್ಟಿದೆ. ಆ ಯೇಸು ಎಂಬ ನಾಮದಲ್ಲಿ ಇವತ್ತು ಸ್ವಸ್ಥತೆ ಉಂಟು ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ಸಮಾಧಾನ ಉಂಟು ದೇವ. ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಉಂಟು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಉಂಟು ಸ್ವಾಮಿ. ದೇವ, ನಿನ್ನ ಅದ್ಭುತ ಸ್ವರೂಪನು, ಅನಾರೋಗ್ಯರಿಗೆ ಸ್ವಸ್ಥತೆಯನ್ನು ಮಾಡುವಂಥ ನಿನ್ನ ನಾಮ ದೇವ. ಇಂಥ ಶ್ರೇಷ್ಠವಾದ ನಾಮ ನಮಗೆ ನೀನು ಕೊಟ್ಟಿದೆ ಸ್ವಾಮಿ. ಪ್ರತಿಯೊಂದು ಮೊಣಕಾಲುಗಳದ್ದು ನಿನ್ನ ನಾಮದ ಮುಂದೆ ಅಡ್ಡ ಬೀಳಬೇಕು. ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವ ಬೇಕು ನೀನೇ ಕರ್ತನು ಮತ್ತು ಒಡೆಯನೆಂಬುದಾಗಿ. ಯೇಸುವೆ, ಇಂಥ ಶ್ರೇಷ್ಠವಾದ ನಾಮ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ. ನಿನ್ನ ಮಹಿಮೆಯ ಶಕ್ತಿ ದೇವ, ನಿನ್ನ ನಾಮದ ಶಕ್ತಿ ಯಾರು ಇವತ್ತು ತಿಳಿದುಕೊಂಡಿಲ್ಲ ಅವರು ಅರಿತುಕೊಳ್ಳುವಂತೆ ಇದೇ ಸಮಯದಲ್ಲಿ ನೀನು ಅವರನ್ನು ಮುಟ್ಟಬೇಕಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್, ಐ ಬ್ಲೆಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್ ಜೀಸಸ್.
ಉಂಟು ಸ್ವಾಮಿ. ನಿನ್ನ ನಾಮದಲ್ಲಿ ನಮಗೆ ಸ್ವಸ್ಥತೆ ಉಂಟು ದೇವ. ದೇವ, ಆ ನಿರೀಕ್ಷೆ ನಮಗೆ ಕೊಟ್ಟಿದೆ. ನಮ್ಮನ್ನು ತೆಗೆದುಕೊಳ್ಳಿಕ್ಕೆ ನೀನು ಬರುವಾತ ದೇವರು, ಆ ದೂತರೊಡನೆ ನೀನು ಬರುವಾತ ದೇವರು ಸ್ವಾಮಿ. ಯೇಸುವೆ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮದ ಮುಂದೆ ನಾವು ಅಡ್ಡ ಬಿದ್ದುಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ಸ್ವಾಮಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ನಿನ್ನನ್ನು ಕೊಂಡಾಡುತ್ತೇನೆ. ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ಒಡೆಯನು, ನೀನೊಬ್ಬನೇ ನಮ್ಮ ಕರ್ತನಾಗಿದೆ ಸ್ವಾಮಿ. ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ ದೇವ, ನಿನ್ನ ಅಪಾರವಾದ ಪ್ರೀತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸುತ್ತೇವೆ. ನಿನ್ನ ಆ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುತ್ತೇವೆ ದೇವ. ನೀನೊಬ್ಬನೇ ಶ್ರೇಷ್ಠನಾದ ದೇವರಾಗಿದೆ ಸ್ವಾಮಿ. ಯೇಸುವೆ, ನಿನ್ನ ನಾಮ ಯುಗ ಯುಗಾಂತದೊಳಗೆ ಜೀವಿಸುವಂಥ ನಾಮ ಸ್ವಾಮಿ. ನಮ್ಮ ಸಂಗಡ ಇರುವಾತನು, ನಮ್ಮ ಸಂಗಡ ನಮ್ಮ ನಡೆಸುವಾತನು ನೀನಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ. ಲಾರ್ಡ್, ಐ ಪ್ರೇಸ್ ಯು ಜೀಸಸ್. ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳನ್ನು ತೆರೆದುಕೊಂಡು ದೇವ, ಆ ಕೃತಜ್ಞತೆಯಿಂದ ದೇವ ನಿನ್ನ ಸನ್ನಿಧಾನಕ್ಕೆ ಬಂದು ದೇವ, ಆ ಸ್ತುತಿ ಸ್ತೋತ್ರದೊಡ್ಡೆ ಅಡ್ಡ ಬೀಳುವಂಥ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವ ಸರ್ವಶಕ್ತ ದೇವರು ನೀನಾಗಿದೆ ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತ ನಮ್ಮ ದೇವರು ನೀನಾಗಿದೆ ರಾಜ್ಯ. ನಿನ್ನ ಸನ್ನಿಧಾನದಲ್ಲಿ ದೇವ ನಿನ್ನನ್ನೇ ನಾವು ಆರಾಧಿಸುತ್ತೇವೆ ಸ್ವಾಮಿ, ನಿನ್ನನ್ನೊಬ್ಬನನ್ನೇ ನಾವು ಸ್ತುತಿಸುತ್ತೇವೆ ಸ್ವಾಮಿ. ನೀನೇ ನಮ್ಮ ಕರ್ತನ, ನಮ್ಮ ಒಡೆಯನಾಗಿದೆಯಪ್ಪ. ದೇವನಿಗೆ ಸ್ತೋತ್ರ. ಹಾಲೆಲೂಯ. ಲಾರ್ಡ್ ಐ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ಲಾರ್ಡ್ ಐ ಪ್ರೇಸ್ ಯು ಜೀಸಸ್ ಲಾರ್ಡ್ ಗಾಡ್. ನಿನ್ನನ್ನು ಆರಾಧಿಸುವವರ ಮೇಲೆ ದೇವ ನಿನ್ನ ಮಹಿಮೆ ಇಳಿದು ಬರಲಿ ಸ್ವಾಮಿ. ದೇವ ನೀನು ಅವರನ್ನು ಮುಟ್ಟು ಸ್ವಾಮಿ, ನೀನು ಅವರನ್ನು ಬಿಡುಗಡೆಗೊಳಿಸು ದೇವ. ಯಾವ್ಯಾವ ಬಂಧನದಲ್ಲಿ ಅವರಿದ್ದಾರೆ ಸ್ವಾಮಿ, ದೇವ ನಿನ್ನನ್ನು ಆರಾಧಿಸುವಾಗ ನಿಜವಾದ ಬಿಡುಗಡೆ ದೊರಕುವುದು ಸ್ವಾಮಿ. ಯಾಕೆಂದರೆ ನೀನು ಸರ್ವಶಕ್ತ ದೇವರು. ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವಾದ ದೇವರು ನೀನಾಗಿದೆ ರಾಜ. ಯಾಕೆ ನಿನ್ನ ವಾಕ್ಯ ಸತ್ಯವಾಗಿದೆ. ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನೀನು ನಮ್ಮ ಮಧ್ಯದಲ್ಲಿ ಇದ್ದಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಿ, ನಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಿ, ನಮ್ಮ ಒಬ್ಬೊಬ್ಬರನ್ನು ಮಿಟ್ಟುತ್ತಾ ಇದ್ದಿ ಸ್ವಾಮಿ. ಪ್ರತಿಯೊಂದು ಮನಸ್ಸುಗಳಿಗೆ ನೀನು ಬಿಡುಗಡೆ ಕೊಡ್ತಾ ಇದ್ದಿ, ಸ್ವಸ್ಥತೆಯನ್ನು ಕೊಡ್ತಾ ಇದ್ದಿ ಸ್ವಾಮಿ. ದೇವ ನನ್ಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜನಿಗೆ ಸ್ತೋತ್ರ. ಹಾಲೆಲೂಯ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ನಿಮ್ಮ ಹೃದಯದ ಯಾವುದೇ ಸಮಸ್ಯೆ ಈ ಸಮಯದಲ್ಲಿ ಇರುವುದಾದರೆ ಕರ್ತನ ಮುಂದೆ ಅರಿಕೆ ಮಾಡಿರಿ, ಕರ್ತನನ್ನೇ ದೃಷ್ಟಿಸಿರಿ. ಯಾಕೆಂದರೆ ಆತನನ್ನು ನೋಡುವವರು ಎಂದಿಗೂ ಲಜ್ಜೆಗೆ ಒಳಪಡುವುದೇ ಇಲ್ಲ. ಆತನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಅದನ್ನು ಆತನನ್ನೇ ನಿರೀಕ್ಷಿಸಿರಿ ಪ್ರಿಯರೇ, ಆತನನ್ನೇ ನಿರೀಕ್ಷಿಸಿರಿ. ಆತನಲ್ಲಿ ಮಾತ್ರ ಉಂಟು ಸ್ವಸ್ಥತೆ, ಆತನಲ್ಲಿ ಮಾತ್ರ ಉಂಟು ಬಿಡುಗಡೆ, ಆತನಲ್ಲಿ ನಮಗೆ ಪರಿಪೂರ್ಣವಾದ ಆರೋಗ್ಯ, ಶಾಂತಿ, ಸಮಾಧಾನ ಆತನಲ್ಲಿ ಮಾತ್ರ ಸಿಕ್ಕುವುದಾಗಿದೆ. ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರ. ಹಾಲೆಲೂಯ. ನಿನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯ. ಐ ಲವ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರೇಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ದೇವರ ಸಂತೋಷಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯದ ಮುಖಾಂತರ ನಿನ್ನ ಸಣ್ಣ ಸಂಗಡ ಮಾತನಾಡು. ಈ ವಾಕ್ಯಕ್ಕೆ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕ 22ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಪ್ರೊವರ್ಬ್ ಚಾಪ್ಟರ್ 22 ವರ್ಸ್ 4. ಧನ, ಮಾನ, ಜೀವಗಳು, ದೀನಭಾವಕ್ಕೂ ಯೌವನ ಬಯಕು ಫಲ. ಇಲ್ಲಿ ಸ್ವಲ್ಪ ಅತಿ ಸ್ಪಷ್ಟನೆ. ಧನ ಅಂದರೆ ಆರ್ಥಿಕ ಸಮೃದ್ಧಿ, ಮಾನ ಮತ್ತು ಆತ್ಮಿಕ ಜೀವ, ನಿತ್ಯ ಜೀವ. ಇದು ದೀನಭಾವಕ್ಕೂ ಯೌವನ ಭಯಕ್ಕೂ ಫಲ ಎಂಬುದೇ ಇಲ್ಲ. ಹಾಗಾದರೆ ದೀನಭಾವ ಎಂದರೆ ಏನು, ಯೌವನ ಭಯ ಎಂದರೆ ಏನು ಎಂಬುದಾಗಿ ನಾವು ಮೊದಲು ಅರ್ಥ ಮಾಡಿಕೊಳ್ಳೋಣ. ಮೊದಲು ನೋಡ್ತೇವೆ ದೀನಭಾವ ಉಳ್ಳವರಾಗಬೇಕು. ನಾನು ನೋಡ್ತೇವೆ ಮತ್ತಾಯನ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ತನಕ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 18 ವರ್ಸ್ 1 to 4. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆದ ಚಿಕ್ಕ ಮಗುವನ್ನು ಹತ್ತಿರ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಿಂದ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಗುವುದರಿಂದ ಯಾವನು ಈ ಚಿಕ್ಕ ಮಗುವನ್ನು ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕದಲ್ಲಿ ಹೆಚ್ಚಿನವನು. ಇಲ್ಲಿ ಅತಿ ಸ್ಪಷ್ಟವಾಗಿ ತನ್ನ ಶಿಷ್ಯರು ಹೇಳ್ತಾನೆ. ಯೇಸು ಕ್ರಿಸ್ತನ ಸಮಯದಲ್ಲಿ ಆತನ ಶಿಷ್ಯರು ಯೇಸುಕ್ರಿಸ್ತಲು ಪ್ರಾಯದಲ್ಲಿ ಪ್ರಾಯಸ್ಥರು, ಮುದುಕರಾಗಿದ್ದರು. ಆದರೆ ಇಲ್ಲಿ ಯೇಸು ಹೇಳ್ತಾನೆ, ನೀವು ಪ್ರಾಯ ಎಷ್ಟು ದೊಡ್ಡವರಾಗ್ಬೋದು, ಮುದುಕರಾಗ್ಬೋದು, ಅದೇ ಆತ್ಮಿಕವಾಗಿದ್ದರೆ ಆತ್ಮದಲ್ಲಿ ಚಿಕ್ಕ ಮಕ್ಕಳಂತೆ ದೇವರ ವಾಕ್ಯಕ್ಕೆ ಅವರು ತಗ್ಗಿಸಿ ವಿಧರಾಗ್ತಾರೋ ಅವರು ಪರಲೋಕ ರಾಜ್ಯದಲ್ಲಿ ಶ್ರೇಷ್ಠರು ಎಂದರೆ ಅದರ್ಥ ನಿಮಗೆ ಧನದ ಆಶೀರ್ವಾದ ಸಿಗಬೇಕಾದರೆ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ನಿಮಗೆ ಧನ, ಆರ್ಥಿಕ ಸಮೃದ್ಧಿ ಸಿಗುತ್ತೆ. ನಿಮಗೆ ಮಾನ, ನಿಮಗೆ ಅವಮಾನಕ್ಕೆ ಬದ 2 ಪಟ್ಟು ಮಾನ ಸಿಗಬೇಕಾದರೆ ಇಲ್ಲಿ ಇಸ್ಕೊಳ್ತದೆ. ನೀವು ಪ್ರಾಯದಷ್ಟು ದೊಡ್ಡವರಾಗ್ಬೋದು, ಆ ದೇವರ ವಾಕ್ಯದ ಮುಂದೆ ತಗ್ಗಿಸಿ ದೇವರ ವಾಕ್ಯಕ್ಕೆ ನೀವು ವಿಧರಾಗುವುದಾದರೆ ನಿಮಗದ ಅವಮಾನಕ್ಕೆ ಬದ 2 ಪಟ್ಟು ಮಾನದರು ಕೊಡುತ್ತಾನೆ. ಅಷ್ಟೇ ನಿಮಗೆ
ಪರಲೋಕ ರಾಜ್ಯ ಪ್ರೇರೆ. ಪರಲೋಕ ಹೋಗಬೇಕಾದ್ರೆ ಬರೀ ಯೇಸುಕ್ರಿಸ್ತನ ನಂಬಿಕೆ ಇಡೋದು ಮಾತ್ರ ಅಲ್ಲ, ನೀವು ಯೇಸುಕ್ರಿಸ್ತನ ನಂಬಿಕೆ ಇಡುವವರಾಗಬೇಕು ಮತ್ತು ಆತನ ಆಜ್ಞೆಗೆ ನೀವು ವಿಧರಾಗಿ ನಡೆಯುವುದಾದರೆ ನೀವು ಪರಲೋಕ ಹೋಗ್ತೀರಿ. ಹಾಗಾದರೆ ಪ್ರೇರೆ ಇವತ್ತು ಯೇಸು ಕ್ರಿಸ್ತನೇ ಇವತ್ತು ನೀವು ಪ್ರಾಯದಲ್ಲಿ ನೀವು ಎಷ್ಟು ದೊಡ್ಡವರಾಗುವುದು ಚಿಕ್ಕವರಾಗುವುದು ಅದರ ಅರ್ಥ ಅಲ್ಲ. ನಿಮ್ಮ ಆತ್ಮದಲ್ಲಿ ನೀವು ಚಿಕ್ಕ ಮಕ್ಕಳು ಪ್ರೇರೆ ಹೇಗೆ ತನ್ನ ತಂದೆ ತಾಯಿಗೆ ವಿಧೇಯರಾಗುತ್ತಿರ್ತಾರೆ ಆ ರೀತಿಯಲ್ಲಿ ಯೇಸು ಕ್ರಿಸ್ತನು ನಾವು ಪ್ರತಿದಿನ ನಿಮ್ಮ ಆತ್ಮದಲ್ಲಿ ದೇವರ ವಾಕ್ಯದ ಮುಂದೆ ತಗ್ಗಿಸಿಕೊಂಡು ದೇವರ ಪ್ರತಿಯೊಂದು ವಾಕ್ಯಕ್ಕೆ ಸಂಪೂರ್ಣ ಮನಸ್ಸಿನ ವಿಧೇಯರಾಗುವುದಾದರೆ ಮಾತ್ರವೇ ನೀವು ಪರಲೋಕಕ್ಕೆ ಹೋಗ್ತೀರಿ, ರ್ಯಾಪ್ಚರ್ ಆಗುತ್ತೀರಿ, ಆಶೀರ್ವಾದ ಹೊಂದುತ್ತೀರಿ, ಮಾನ ಸಿಗ್ತದೆ. ಪ್ರೇರೆ ಇಲ್ಲದರೆ ವಿಧೇಯತೆ ಇಲ್ಲದೆ ನಿಮಗೆ ಧನವೂ ಸಿಗುವುದಿಲ್ಲ, ಮಾನವೂ ಸಿಗಲ್ಲ, ನಿತ್ಯ ಜೀವ ಸಿಗುವುದಿಲ್ಲ ಎಂಬುದರಲ್ಲಿ ಯೇಸು ಅತಿ ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಹೇಳುತ್ತಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5-9 ವಾಕ್ಯ ತನಕ. ಫಿಲಿಪಿಯನ್ ಚಾಪ್ಟರ್ 2 ವರ್ಸ್ 5-9. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಆತನ ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿ ಸಮಾನನಾಗಿರೋದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಳ್ಳೆನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗೆ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಕಾರಣ ದೇವರು ಆತನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನು. ನೋಡ್ತೇವೆ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರಲಿ. ಹಾಗಾಗಿ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿರುವಾಗ ಸಂಪೂರ್ಣ ತನ್ನನ್ನೇ ಬರಿದು ಮಾಡಿಕೊಂಡು ದೇವರ ಚಿತ್ತಕ್ಕೆ ಅವನು ಪರಿಪೂರ್ಣ ವಿಧೇಯನಾದನು. ಶಿಲುಬೆ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ದೇವರು ತನ್ನ ಸ್ವತಃ ಮಗನ ವಿಧೇಯತೆ ನೋಡಿ ಆತನ ಮಗನಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟನು, ಅತ್ಯುನ್ನತವಾದ ಹೆಸರು ಕೊಟ್ಟು. ಆಗದೆ ಇವತ್ತು ಪ್ರೇರೆ ನಿಮ್ಗೆ ಅದು ಅವಮಾನ ದೇವರ ಆತ್ಮನ್ನು ತೋರಿಸಿ ಅನೇಕರು ಪ್ರೇರೆ ಜನರ ಮುಂದೆಗಡೆ ಕುಟುಂಬದ ಮಧ್ಯದಲ್ಲಿ ಅದ ಸಾಲ ಮಾಡಿ ಸಾಲಗಾರರ ಮುಂದೆಗಡೆ ಅವಮಾನಕ್ಕೆ ಒಳಗಾಗಿದ್ದೀರಿ ಅನೇಕರು ದೇವರ ತೋರಿಸ್ತಾರೆ. ಅದು ನಿಮಗೆ ಅದು ಅವಮಾನಕ್ಕೆ ಬದಲಾಗಿ ನಿಮ್ಮ ಕುಟುಂಬದವರ ಎದುರ ಮುಂದೆ ಆಗ್ಬೋದು, ನಿಮ್ಮ ಸತ್ತರ ಮುಂದೆ ಆಗ್ಬೋದು, ಅಥವಾ ಸಾಲಗಾರ ನಿಮಗೆ 2 ಪಟ್ಟು ಮಾನ ಬೇಕಾ. ಒಂದೇ ಕಂಡೀಷನ್ ಆಗಿದೆ ಪ್ರೇರೆ. ಹೇಗೆ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಆತನು ದೇವರ ಮಗನಾಗಿದ್ದರೂ ಸಹ ದೇವರ ಚಿತ್ತ ಇತ್ತು, ನಮಗೋಸ್ಕರ ಆತನು ಕಲ್ವರಿ ಶಿಲುಬೆಯಲ್ಲಿ ಪ್ರಾಣ ಕೊಡಬೇಕೆಂಬುದೇ ಆ ಚಿತ್ತಕ್ಕೆ ಪರಿಪೂರ್ಣ ವಿಧೇಯನಾದನು. ಆ ವಿಧೇಯತೆ ನೋಡಿ ದೇವರು ತನ್ನ ಮಗನಿಗೆ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಂತ ಶ್ರೇಷ್ಠ ಹೆಸರು ಕೊಟ್ಟವನು. ಹಾಗಾದರೆ ಪ್ರಿಯ ನಿಮಗೆ ಅದು ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನ ಸಿಗಬೇಕಾ, 2ರಷ್ಟು ಆರ್ಥಿಕ ಸಮೃದ್ಧಿ ಬೇಕಾ? ಒಂದೇ ಕಂಡೀಷನ್, ಯೇಸು ಕ್ರಿಸ್ತನ ಹಾಗೆ ದೇವರ ಚಿತ್ತಕ್ಕೆ ದೇವರ ವಾಕ್ಯಕ್ಕೆ ಪರಿಪೂರ್ಣ ವಿಧೇಯರಾಗುವುದಾದರೆ ಮಾತ್ರವೇ ಪ್ರಿಯ ನಿಮಗೆ ಧನ ಮಾನ ಜೀವ ಸಿಗ್ತದೆ, ಇಲ್ಲದರೆ ಸಿಗುವುದಾದ ಅದಕ್ಕೆ ಇದು ದೀನ ಮನಸ್ಸಂದರೆ ದೇವರ ಚಿತ್ತಕ್ಕೆ ದೇವರ ವಾಕ್ಯಕ್ಕೆ ದೇವರ ಆಜ್ಞೆಗೆ ಪರಿಪೂರ್ಣ ವಿಧೇಯತೆ ಬೇಕು. ದೇವರ ಆ ವಿಧೇಯತೆ ನೋಡಿ ಅಂಥವ್ರಿಗೆ ಮಾತ್ರ ಇಲ್ಲಿ ಯೇಸು ಕ್ರಿಸ್ತನ ವಿಧೇಯತೆ ನೋಡಿ ದೇವರು ತನ್ನ ಮಗನಲ್ಲಿ ಸಹ ಆ ವಿಧೇಯತೆಯನ್ನು ನೋಡಿದ್ದಾರೆ. ನಾವು ಇದು ಪ್ರತಿಯೊಬ್ಬರೂ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು, ಆತನ ವಾಕ್ಯದ ಮುಂದೆ ತಗ್ಗಿಸಬೇಕು, ಆತನ ಆಜ್ಞೆ ಮುಂದೆ ತಗ್ಗಿಸಬೇಕು. ಮತ್ತು ವಿಧೇಯರಾಗುವುದರ ಮಾತ್ರ ನಿಮಗೆ ದೇವರು ಧನವನ್ನು ಕೊಡುತ್ತಾನೆ, ಮಾನವನ್ನು ಕೊಡ್ತಾನೆ, ಜೀವನ ಕೊಡುತ್ತಾನೆ ಎಂಬುದು ದೇವರ ಆತ್ಮ ಹೇಳುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8-10 ವಾಕ್ಯ. ಜೇಮ್ಸ್ ಚಾಪ್ಟರ್ 4 ವರ್ಸ್ 8-10 ವರ್ಸ್. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ್ಮ ಸಮೀಪಕ್ಕೆ ಬರುವನು. ಅಪೊಸ್ತಲ ಯಾಕೆ ಬರ್ತಾನೆ, ನಿಮಗೆ ಧನ ಮಾನ ಜೀವ ಬರಬೇಕಾದ್ರೆ ಯಾಕೆ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ್ಮ ನಿಮ್ಮ ಸಮೀಪಕ್ಕೆ ಬರುವ. ದೇವರ ಸಮೀಪ ಅರ್ಥ ಪ್ರಾರ್ಥನೆ ಮತ್ತು ದೇವರ ವಾಕ್ಯ. ಪ್ರೇರೆ ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗೋದು ಬಿಟ್ಟು ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುದಿರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ, ಆಗಲಾತ್ ನಿಮಗೆ ಮೇಲಕ್ಕೆ ತರುವನು. ಇವತ್ತು ದೇವರ ಆತ್ಮನ್ನು ಪ್ರೇರೆ ಹೇಳುತ್ತಾರೆ. ಅನೇಕರು ಪ್ರೇರಿತ ಪ್ರಾರ್ಥನೆ ತುಂಬ ಮಾಡುತ್ತಾರೆ, ತುಂಬ ಆರಾಧನೆ ಮಾಡುತ್ತಾರೆ, ತುಂಬ ಉಪವಾಸ ಮಾಡ್ತಾರೆ, ಆದರೆ ನಿಮಗೆ ಆಶೀರ್ವಾದ ಸಿಗಲಿಲ್ಲ. ಆದರೆ ಇವತ್ತು ಪ್ರಿಯ ಆಶೀರ್ವಾದ ಸಿಗಬೇಕಾ, ನಿಮ್ಗೆ ಮಾನ ಸಿಗಬೇಕಾ, ಆರ್ಥಿಕ ಸಮೃದ್ಧಿ ಬೇಕಾ, ನಿಮಗೆ ನಿತ್ಯ ಜೀವ ಬೇಕಾ, ಅದಕ್ಕೆ ಕಂಡೀಷನ್ ಆಗಿದೆ ಪ್ರಿಯ ದೇವರ ಸಮೀಪಕ್ಕೆ ಬರೋ. ಅದರ್ಥ ಮೊದಲು ದೇವರ ಸಮೀಪದ ಅರ್ಥ ಮೊದಲು ನೀವು ಪ್ರಾರ್ಥನೆ ಮತ್ತು ವಾಕ್ಯ ಮೊದಲು ಓದಬೇಕು. ಎಷ್ಟು ನೀವು ದೇವರ ಸಮೀಪಕ್ಕೆ ಬರಬೇಕಾದ್ರೆ ದೇವರ ವಾಕ್ಯನು ಪ್ರಾರ್ಥನೆಗಿಂತ ಮೊದಲು ಓದುವ ಅಭ್ಯಾಸ ಮಾಡಬೇಕು. ದೇವರ ವಾಕ್ಯವನ್ನು ಓದಬೇಕು, ವಾಕ್ಯ ಧ್ಯಾನ ಮಾಡಿ. ಎಷ್ಟು ನೀವು ವಾಕ್ಯ ನೀವು ಪ್ರಾರ್ಥನೆ ಮಾಡೋ ಮೊದಲು ಓದುತ್ತೀರೋ ಧ್ಯಾನ ಅಷ್ಟು ಆ ವಾಕ್ಯ ನಿಮ್ಮಲ್ಲಿ ಪಶ್ಚಾತ್ತಾಪ ತರುತ್ತೆ. ಆಗ ಪರಿಪೂರ್ಣ ಪಶ್ಚಾತ್ತಾಪ ಪಡಬೇಕು ಪ್ರೇರೆ. ಮತ್ತು ನೀವು
ತಗ್ಗಿಸಿಕೊಳ್ಳಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಹಾಗೆ ವಿಧೇಯರಾಗಿದ್ದುಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ಪ್ರೇರೆ ದೇವರು ನಮಗೆ ಮಾನವನ್ನು ಕೊಡುತ್ತಾನೆ, ನಿಮ್ಮನ್ನು ಮೇಲೆ ಕೆತ್ತುತ್ತಾನೆ. ನಿಮ್ಮ ಕಷ್ಟದಿಂದ, ನಿಮ್ಮ ಸಮಸ್ಯೆಯಿಂದ, ಸಾಲದ ಬಂಧನದಿಂದ, ನಿಮ್ಮ ಗುಂಡಿಯಿಂದ ಅದು ಮೇಲೆ ಕೆತ್ತುತ್ತಾನೆ. ಅದು ಬರೀ ಪ್ರಾರ್ಥನೆ ಮಾಡುತ್ತೀರಿ, ವಾಕ್ಯ ಓದುವುದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ನಿಮ್ಮದೇ ಪಾಪಕ್ಕೆ ನೀವು ಪಶ್ಚಾತ್ತಾಪಡುವುದಿಲ್ಲವಾದರೆ ನಿಮಗೆ ಯಾವ ಆಶೀರ್ವಾದ ಸಿಗುವುದಾಗದೆ ಪ್ರಿಯುವುದು. ಅನೇಕರಿಗೆ ಆಶೀರ್ವಾದ ಯಾಕೆ ಸಿಗುವುದಿಲ್ಲ ಅಂದರೆ ಅನೇಕಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಅದೇ ವಾಕ್ಯ ಓದುವುದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ವಾಕ್ಯಕ್ಕೆ ಸ್ವಪರೀಕ್ಷೆ ಮಾಡ್ತಾರೆ. ಇಲ್ಲಿ ಅಪ್ಪಸ್ತಲ ಯಾಕೆ ಹತ್ತಿಸ್ಬಾರ್ದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ದೇವರ ಸಮೀಪಕ್ಕೆ ಬರೋದನ್ನತ್ತೇನು, ದೇವರ ವಾಕ್ಯನೂ ಓದಬೇಕು ಪ್ರಿಯ, ಅತಿ ಹೆಚ್ಚಾಗಿ ವಾಕ್ಯ ಧ್ಯಾನ ಮಾಡಿ. ಆಗ ವಾಕ್ಯ ಓದುವಾಗ ನಿಮ್ಮ ಎರಡು ಮನಸ್ಸು, ನಿಮ್ಮ ಎಲ್ಲ ಪಾಪಗಳು ತೋರಿಸುವಾಗ ಪಶ್ಚಾತ್ತಾಪ ಪಡಬೇಕು. ಕಣ್ಣೀರು, ದೇವ ನನ್ನಲ್ಲಿ ಪಾಪ ಉಂಟು, ಈ ಪಾಪ ನಾನು ಒಪ್ಪಿಕೊಳ್ಳುತ್ತೇನೆ, ಈ ಪಾಪ ಬಿಟ್ಟು ಬಿಡಬೇಕು ಮತ್ತು ದೇವರ ಮತ್ತೆ ತಗ್ಗಿಸ್ಕೊಂಡು ಆ ವಾಕ್ಯ ವಿಧೇಯರಾಗಬೇಕು. ಆಗ ನೀವು ಮಾಡೋ ಪ್ರಾರ್ಥನೆ ಕೇಳಿಕೊಂಡು ನಿಮ್ಮನ್ನು ಆ ಕಷ್ಟ ಎಂಬ ಗುಂಡಿಯಿಂದ ಅಥವಾ ಸಾಲ ಎಂಬ ಗುಂಡಿಯಿಂದ ಆತನು ಮೇಲಕ್ಕೆ ತರುತ್ತಾನೆ ಪ್ರೇಯರೇ. ಆದರೆ ಇವತ್ತು ಪ್ರೇಯರೇ ಸೊಲೊಮೋನ ಹೇಳ್ತಾನೆ, ಈ ಧನ ಮಾನ ಜೀವ ಸಿಗಬೇಕಾದ್ರೆ ದೀನ ಭಾವದಿಂದ ಅರ್ಥ ದೇವರ ವಾಕ್ಯದ ಮುಂದೆನು ತಗ್ಗಿಸುವವರು, ಅದು ದೇವರ ವಾಕ್ಯ ತಗ್ಗಿಸಿಕೊಳ್ಳಬೇಕು, ದೇವರ ವಾಕ್ಯನ ಓದುವವರಾಗಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಮಾಡಿ ಪಶ್ಚಾತ್ತಾಪ ಪಡಬೇಕು. ವಿದ್ಯರಾಗಿದ್ದರೆ ಮಾತ್ರ ಆ ದೀನ ಮನಸ್ಸು ಬರುವಾಗ ಮಾತ್ರ ನಿಮ್ಮ ಪ್ರಾರ್ಥನೆ ಕೊಡುತ್ತಾನೆ ಪ್ರೆ. ಅದು ಬಿಟ್ಟುಕೊಂಡು ನೀವು ಬರೀ ಪ್ರಾರ್ಥನೆ ಮಾಡ್ತೀರಿ, ವಾಕ್ಯ ಸ್ವಲ್ಪ ಓದೋದು, ವಾಕ್ಯ ಧ್ಯಾನ ಮಾಡೋದಿಲ್ಲ, ಪಶ್ಚಾತ್ತಾಪ ಪಡೋದಿಲ್ಲದೆ ನಿಮ್ಮ ಪ್ರಾರ್ಥನೆ ಪಡೋಕ್ಕೆ ಹೋಗಲಿಕ್ಕೆ ಆ ಪಾಪ ಅಡ್ಡಿಯಾಗ್ತದೆ ಪ್ರೆ. ಅದಕ್ಕೆ ಐಜಾಯ ಪ್ರವಾದಿ ಅತಿ ಸ್ಪಷ್ಟ ಆಗ್ತಾನೆ. ಐಜಾಯ ಪ್ರವಾದಿ ಪುಸ್ತಕ 59ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ದೇವರ ಕಿವಿ ಕೇಳದ ಕಿವುಡಲ್ಲ, ದೇವರ ಮೋಟುಗೆ ಇಲ್ಲ. ಅದು ನಿಮ್ಮ ಪಾಪ ಅಪರಾಧಗಳೇ ಪ್ರೆ. ಪಾಪ ದೊಡ್ಡ ಪಾಪ ಸಣ್ಣ ಪಾಪ ಎಂದರೆ ವಾಕ್ಯ ಹೇಳಿಲ್ಲ. ದೇವರ ಪಾಪ ಅಂದರೆ ದೇವರ ಯಾವುದೇ ಆಜ್ಞೆಯನ್ನು ಅವಿಧರಾಗುತ್ತೆ, ಅದುವೇ ಪಾಪ. ಅದೇ ಆ ಪಾಪ ನಿಮ್ಗೆ ಗೊತ್ತಾಗಬೇಕಾದ್ರೆ ವಾಕ್ಯ ಓದಿದರೆ, ವಾಕ್ಯ ಧ್ಯಾನ ಮಾಡಿದರೆ ಮಾತ್ರವೇ ನಿಮ್ಮದೇ ಪಾಪ ಆ ವಾಕ್ಯ ತೋರಿಸಿಕೊಡುವಾಗ ಪಶ್ಚಾತ್ತಾಪಟ್ಟುಕೊಂಡು ಆ ಪಾಪ ಬಿಟ್ಟು ಆ ವಾಕ್ಯ ವಿಧೇಯರಾದರೆ ಮಾತ್ರ ದೇವರು ಮೇಲಕ್ಕೆ ತರುತ್ತಾನೆ, ಅದೇ ಮೇಲಕ್ಕೆ ಎತ್ತುತ್ತಾನೆ, ಅದು ನಿಮಗೆ 2 ಪಟ್ಟು ಮಾನ ಕೊಡುತ್ತಾನೆ, ದನ ಕೊಡುತ್ತಾನೆ, ಜೀವ ಕೊಡುತ್ತಾನೆ ಅಂತ ಯಾಕೋಬನಲ್ಲಿ ಅತಿ ಸ್ಪಷ್ಟವಿಲ್ಲಿ ಹೇಳುತ್ತಾನೆ ಪ್ರೇರೆ. ಈಗ 2ನೇ ನೋಡ್ತೇವೆ, ಯೆಹೋವನ ಭಯ ಉಳ್ಳವರಾಗಬೇಕು. ಇದು ಏನು ಅರ್ಥ ಪ್ರೇರೆ, ಯೆಹೋವನ ಭಯ ಉಳ್ಳವರಾಗಬೇಕು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, Proverbs 8:13. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವನ್ನ ಹಾಗೆ ಮಾಡುತ್ತೇನೆ. ಪ್ರೇರೆ ದೇವರ ಭಯ ಎಂದರೆ ಅರ್ಥ ಪ್ರೇರೆ, ದೇವರ ವಾಕ್ಯ ಯಾರು ಓದುತ್ತಾರೋ, ದೇವರ ವಾಕ್ಯ ಯಾರು ಧ್ಯಾನ ಮಾಡ್ತಾರೋ, ಯಾರು ದೇವರ ವಾಕ್ಯ ಯಾರು ಜ್ಞಾಪಕಗಳಿರ್ತಾರೋ ಆಗ ದೇವರ ವಾಕ್ಯ ನಿಮ್ಮಲ್ಲಿ ಭಯ ಉಂಟಾಗ್ತದೆ. ನಿಮಗೆ ಪಾಪ ಮಾಡಲಿಕ್ಕೆ ನೀವು ಭಯ ಪಡುತ್ತೀರಿ, ಪಾಪವನ್ನು ಮಾಡೋದಕ್ಕೆ ಈ ದೇವರ ಭಯ ಬರಬೇಕಿತ್ತು ಪ್ರೇರೆ. ನೀವು ಬರೀ ಪ್ರಾರ್ಥನೆ ಮಾಡೋದೇ ಭಯ ಸಿಗೋದಿಲ್ಲ, ಅದಕ್ಕೆ ದೇವರ ವಾಕ್ಯನ ಓದಬೇಕು ಪ್ರೇರೆ. ವಾಕ್ಯ ಲಕ್ಷ್ಯ ಇಟ್ಟು ಕೇಳಬೇಕು, ವಾಕ್ಯ ಧ್ಯಾನ ಮಾಡಬೇಕು, ವಾಕ್ಯ ನಿಮ್ಮ ಜ್ಞಾಪ, ಆಗ ಪ್ರೇರೆ ನಿಮಗೆ ದೇವರ ಭಯ ಬರ್ತದೆ. ಆ ದೇವರ ಭಯ ಯಾರಲ್ಲುಂಟೋ ಅವರು ಪ್ರೇರೆ ಎಲ್ಲ ಪಾಪವನ್ನು ದ್ವೇಷ ಮಾಡುತ್ತಾರೆ, ಗರ್ವ, ಅಹಂಭಾವ, ದುರ್ಮಾರ್ಗ ಕುಟುಂಬ ಹಾಗೆ ಮಾಡ್ತೀರಿ. ಒಂದು ವೇಳೆ ನೀವು ದೇವರ ವಾಕ್ಯ ಓದುವುದಿಲ್ಲವೋ, ಈ ದೇವರ ಕೇಳುವುದಿಲ್ಲವೋ ಮತ್ತು ಕೇಳಿ ಓದಿ ಆ ವಾಕ್ಯ ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲವೋ ನಿಮ್ಮಲ್ಲಿ ಭಯ ಬರುವುದಿಲ್ಲ. ಅದೇ ಇವತ್ತು ಅನೇಕರು ಪ್ರೇರೆ ದೇವರ ಮಕ್ಕಳಾದವರು ಅನೇಕರು ಪಾಪ ಮಾಡ್ತಾರೆ. ಕಾರಣ ಪ್ರೇರೆ ದೇವರ ವಾಕ್ಯ ಯಾರಲ್ಲಿ ಇಲ್ಲವೋ, ಯಾರಲ್ಲಿ ದೇವರ ವಾಕ್ಯ ಅವರ ನೆನಪು ಇರಲಿಲ್ಲವೋ ಅಂಥವರು ಗೊತ್ತಿಲ್ಲದೆ ಅವರು ಪಾಪ ಮಾಡುತ್ತಾರೆ. ಹಾಗಾದರೆ ಪ್ರೇರೆ ಯಾರಲ್ಲಿ ದೇವರ ಭಯ ಉಂಟು ಅವರು ಪ್ರತಿ ಸಲ ಪಾಪವನ್ನು ದ್ವೇಷ ಮಾಡುತ್ತಾರೆ. ಅವರು ಗರ್ವ, ಅಹಂಭಾವ, ದುರ್ಮಾರ್ಗವನ್ನು ಹಾಗೆ ಅದು ಇದು ನಿಮ್ಮಲ್ಲಿ ಬರಬೇಕು. ದೇವರ ಭಯ ಆಗ ಮಾತ್ರ ನೀವು ಪಾಪವನ್ನು ಹಾಗೆ ಮಾಡ್ತೀರಿ, ಗರ್ವವನ್ನು ಹಾಗೆ ಮಾಡ್ತೀರಿ, ಕುಟಿಲ ಭಾಷೆ ಹಾಗೆ ಮಾಡ್ತೀರಿ, ಸಿಟ್ಟು ಮಾಡುವುದಿಲ್ಲ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ದೇವರ ಭಯ ಅಂದರೆ ಅರ್ಥ ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ಎಕ್ಲೆಸಿಯಾಸ್ ಚಾಪ್ಟರ್ 12:13 and 14 ವರ್ಸ್. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಯನ್ನು ಕೈಕೊಳ್ಳು ಮನುಷ್ಯ ಕರ್ತವ್ಯ ಇದೆ. ಅಲ್ಲಿ ಪ್ರಸಂಗಿ ಅತಿ ಹೇಳ್ತಾನೆ, ದೇವರು ಮನುಷ್ಯಕೊಳ್ಳಲ್ಪಟ್ಟ ಕರ್ತವ್ಯವೆಂದರೆ ದೇವರಿಗೆ ಭಯಪಟ್ಟು ಆತನ ಆಜ್ಞೆ ಕೈಕೊಂಡು ನಡೆಯಬೇಕು ಪ್ರೇರೆ. ಯಾಕೆ ಭಯಪಡಬೇಕು? 14ನೇ ಭಾಗ ನೋಡ್ತೇವೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಹಾಗಾದ್ರೆ ನೀವು ಯಾಕೆ ದೇವರಿಗೆ ಭಯಪಡುವುದೇ? ಈ ಲೋಕದಲ್ಲಿ ನೀವು ಜೀವಿಸುವಾಗ ದೇವರು ಪ್ರತಿಯೊಬ್ಬ ಮನುಷ್ಯರಿಗೆ, ದೇವರ ಮಕ್ಕಳಿಗೂ ಹಾಗೆ
ಲೋಕದವರಿಗೂ ಅದರ ದೇವರ ಮಕ್ಕಳಿಗೆ ದೇವರು ಬೇಗನೆ ಅದರ ಪ್ರತಿಫಲ ಕೊಡುತ್ತಾನೆ. ಯಾಕೆ ಯಾರು ಎಷ್ಟು ನಂಬಿಕೆ ಇಟ್ಟಿದ್ದೀರೋ, ನೀರು ತಿಳ್ಕೊಂಡಿದ್ದರೋ, ಕರ್ತನ ನೋಡಿ ಅಂಗೀಕಾರ ನಿಮಗೆ ದೇವರ ಮಕ್ಕ ಬೇಗನೆ ಆತನು ಫಲ ಕೊಡುತ್ತಾನೆ. ಏನು ಫಲ? ಯಾಕೆ ಭಯಪಡಬೇಕು? ನೀವು ಎಷ್ಟು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ತಿಳ್ಕೊಂಡು ನಿಮ್ಮ ಕರ್ತವ್ಯ ದೇವರ ವಾಕ್ಯದಿಂದ ಓದುವುದು, ವಾಕ್ಯ ಧ್ಯಾನ ಮಾಡೋದು, ವಾಕ್ಯವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳೋದು ಮತ್ತು ವಾಕ್ಯ ಬೀದಿರಾಗೋದು. ಎಷ್ಟು ದೇವರ ಬೀದಿರಾಗ್ತಾರೋ ಆ ಬೀದಿ ತಕ್ಕಾಗಿ ಪ್ರತಿಫಲ ನಿಮಗೆ ದೇವರು ಕೊಡುವನಾಗಿದ್ದಾನೆ. ಆದರೆ ಯಾಕೆ ಭಯಪಡಬೇಕು? ನೀವು ದೇವರ ವಾಕ್ಯ ಅವಿಧರಾದರೆ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ. ಹಾಗಾದರೆ ನಿಮಗೆ ದೇವರ ವಾಕ್ಯ ಅವಿಧರಾದವರಿಗೆ ಕಷ್ಟಗಳು ಬರ್ತವೆ, ರೋಗಗಳು ಬರ್ತವೆ, ಅವರಿಗೆ ಅಸಮಾಧಾನ ಬರ್ತವೆ, ನಿರಾಸೆಗಳು ಬರ್ತವೆ, ಅವರ ಸಾಲದಲ್ಲಿ ಬೀಳುತ್ತೀರಿ. ಈ ರೀತಿ ಎಲ್ಲ ಅವಿಧೇಯತೆಯ ಪರಿಣಾಮವಾಗಿದೆ. ಅದು ಬಿದ್ದರಾದವರಿಗೆ ಅವರ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ ಎಲ್ಲದರ ಆಶೀರ್ವಾದ ಹೊಂದುತ್ತಾರೆ, ಅಭಿವೃದ್ಧಿ ಹೊಂದುತ್ತಾರೆ. ಪ್ರತಿದಿನ ಸಮಾಧಾನ, ಸಂತರು ಉಕ್ಕುತ್ತಾ ಬರ್ತದೆ, ಆರೋಗ್ಯವಂತರಾಗುತ್ತಾರೆ, ಆತ್ಮದಲ್ಲಿ ಬೆಳೆಯುತ್ತಾರೆ. ಇದೆಲ್ಲ ಆಶೀರ್ವಾದವಾಗಿದೆ. ಆಗದೆ ಈ ಆಶೀರ್ವಾದ ಬೇಕಾ? ನಿಮಗೆ ಶಾಪ ಬೇಕಾ? ನಿಮ್ಮ ಕೈಲುಂಟು. ಅದಕ್ಕೆ ದೇವರು ಯಾಕೆ ಭಯಪಡಬೇಕು? ದೇವರು ಈ ಪ್ರತಿಯೊಬ್ಬ ಈ ಲೋಕ ಹುಟ್ಟ ಪ್ರತಿಯೊಬ್ಬರನ್ನು ನ್ಯಾಯ ವಿಚಾರ ಗುರಿ ಮಾಡುತ್ತಾನೆ. ಆದರೆ ದೇವರ ಮಕ್ಕಳಿಗೆ ಅತಿ ಬೇಗ ನ್ಯಾಯ ವಿಚಾರಣೆ ಮಾಡ್ತಾರೆ. ದೇವರ ಮಕ್ಕಳಿಗೆ ದೇವರು ಪ್ರೀತಿ ಮಾಡಿ ನಿಮಿತ್ತವಾಗಿ ದೇವರ ಮಕ್ಕಳು ದೇವರ ಅವಿಧರಾಗಿದ್ದಾರೆ. ಈ ಭೂಮಿಯಲ್ಲಿ ಅವರಿಗೆ ಶಿಕ್ಷೆ ಬರುತ್ತದೆ, ಅವರಿಗೆ ಕಷ್ಟಗಳು ಬರ್ತವೆ. ಅದಕ್ಕೆ ನೀವು ದೇವರಿಗೆ ಭಯಪಡಬೇಕು. ನಿಮಗೆ ಈ ಲೋಕದಲ್ಲಿ ಜೀವಿಸುವಾಗ ಆಶೀರ್ವಾದ ಬೇಕು, ಶುಭ ಬೇಕು, ಕೃಪೆ ಬೇಕು, ಎಲ್ಲ ಬೇಕಾದರೆ ನೀವು ದೇವರ ಭಯ ಪಡಬೇಕು, ದೇವರ ಆಜ್ಞೆಗೆ ವಿಧರಾಗಬೇಕು. ವಿಧರಾದವರ ಮೇಲೆ ದೇವರ ಕರುಣೆ ಬರ್ತದೆ, ಆಶೆ ಬರ್ತದೆ, ಅವರ ಪ್ರಾರ್ಥನೆ ಬರ್ತದೆ. ದೇವರು ಇಂದಿಗೂ ಅನ್ಯಾಯ ಮಾಡುವುದಿಲ್ಲ ಪ್ರಿಯರೇ. ಅವಿಧರಾದರೆ ಮಾತ್ರವೇ ಅವರಿಗೆ ಶಿಕ್ಷೆಗಳು, ಕಷ್ಟಗಳು, ರೋಗಗಳು. ಅದಕ್ಕೆ ದೇವರಿಗೆ ಭಯ ಪಡಬೇಕು. ನಿಮಗೆ ಧನ ಬೇಕಾ, ಮಾನ ಬೇಕಾ, ಜೀವ ಬೇಕಾದರೆ ದೇವರು ಭಯಪಡೋದ್ರೆ ಅಂತ ದೇವರ ಆಜ್ಞೆಗೆ ವಿಧರಾಗಿ ನಡೆಯಬೇಕು, ಪಾಪವನ್ನು ದ್ವೇಷ ಮಾಡಬೇಕು. ಇದು ಅರ್ಥವಾಗಿದೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ, ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 25-29 ವಾಕ್ಯ. ಇಬ್ರೂ ಚಾಪ್ಟರ್ 12 ವರ್ಸ್ 25-29 ವರ್ಸ್. ನೀವು ಮಾತನಾಡುತ್ತಿರುವ ಆತನ ಮಾತನ್ನು ಕೇಳಲೆಂದು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತನಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ಇಲ್ಲಿ ಅಪೊಸ್ತಲರಲ್ಲಿ ದೇವರು ಮೋಶೆ ಮುಖಾಂತರ ಮಾತನಾಡಿದ ಮಾತಿಗೆ ಅವಿಧರ ಮೇಲೆ ದೇವ್ರ ಶಿಕ್ಷೆ ಬಂತು. ಇವತ್ತು ದೇವರು ತನ್ನ ವಾಕ್ಯದ ಮುಖಾಂತರ ತನ್ನ ಸೇವಕರ ಮಾತನಾಡುವ ಮಾತು ಅವಿಧರದವರಿಗೂ ಶಿಕ್ಷೆ ಬರ್ತದೆ, ಕಷ್ಟ ಬರ್ತದೆ, ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಿಮಗೆ ಕಷ್ಟ, ಶಿಕ್ಷೆ ಬರೆದರೆ ದೇವರ ವಾಕ್ಯ ವಿಧೇಯರಾಗಬೇಕು ಎಂದು ಅಪೊಸ್ತಲನು ಹೇಳ್ತಾನೆ. ಮತ್ತು 26ನೇ ವಾಕ್ಯ, ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಆತನು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದೇ ಸಾರಿ ಎಂಬ ಮಾತನ್ನು ಯೋಚಿಸಿದರೆ, ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದ್ದರಿಂದ ತೆಗೆದು ಹಾಕಲ್ಪಡಬೇಕೆಂದು ಸ್ಪಷ್ಟವಾಗ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವು. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮಪ್ರಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಅಪೊಸ್ತಲನು ಅತಿ ಸ್ಪಷ್ಟ ನಮ್ಮ ದೇವರು ದಹಿಸ ಅಂದರೆ ನಮ್ಮ ದೇವರು ಪ್ರತಿಯೊಬ್ಬರ ಮನುಷ್ಯ ಕೃತ್ಯ ತಕ್ಕ ಪ್ರತಿಫಲವನ್ನು ಕೊಡುವನಾಗಿದ್ದಾನೆ. ಅದಕ್ಕೆ ನಿಮಗೆ ಒಳ್ಳೆಯ ಪ್ರತಿಫಲ ಬೇಕಾ? ಹಾಗಾದರೆ ಅಪೊಸ್ತಲನು ದೇವರಿಗೆ ನೀವು ಭಯದಿಂದಲೂ ಭಕ್ತಿಯಿಂದ ಆರಾಧನೆ ಮಾಡಬೇಕು. ಅಂದರೆ ನಿಜದ ಆರಾಧನೆ ಅಂದರೆ ಅರ್ಥ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ವಿಧೇಯತೆಯಿಂದ ಮಾಡಿದ ಆರಾಧನೆ, ವಿಧೇಯತೆ ಮಾಡಿದ ಪ್ರಾರ್ಥನೆ, ವಿಧೇಯತೆ ಮಾಡಿದ ಸ್ತುತಿ ಆರಾಧನೆ ದೇವರು ಸ್ವೀಕಾರ ಮಾಡುತ್ತಾನೆ ಮತ್ತು ಅವರ ಮೇಲೆ ದೇವರ ಆಶೀರ್ವಾದ ಬರ್ತದೆ. ಆದರೆ ದೇವರ ವಾಕ್ಯಕ್ಕೆ ಅವಿಧೇಯಕೊಂಡು ಪಾಪದಲ್ಲಿ ಜೀವಿಸಿ ಮಾಡುವ ಆರಾಧನೆ ಅದು ದೇವರು ಸ್ವೀಕಾರ ಮಾಡದೆ ದೇವರ ಕೋಪಗಳು ಬರ್ತವೆ. ಅದಕ್ಕೋಸ್ಕರ ಅಪೊಸ್ತಲನು ದೇವರು ದಹಿಸುವ ಅಗ್ನಿ ಅಂದರೆ ದೇವರು ಪಾಪ ಮಾಡುವವರಿಗೆ ದೇವರು ಶಿಕ್ಷೆ ಕೊಡುತ್ತಾನೆ. ಪರಿಶುದ್ಧರಾಗಿ ಜೀವನ ಮಾಡಿದರೆ ಆಶೀರ್ವಾದ ಆಗುತ್ತೆ. ನಿಮಗೆ ಆಶೀರ್ವಾದ ಬೇಕಾ, ಧನ ಬೇಕಾ, ಮಾನ ಬೇಕಾ, ಜೀವ ಬೇಕಾ? ಹಾಗಾದರೆ ದೇವರ ವಾಕ್ಯ ಕೇಳಿ ಅದನ್ನು ವಿಧೇಯರಾಗಬೇಕು. ಅವಿಧೇಯರಾದರೆ ನಿಮಗೆ ಆ ಒಂದು ಶಿಕ್ಷೆ ಬರುತ್ತವೆ ಎಂಬುದು ಅಪೊಸ್ತಲನಲ್ಲಿ ಎಚ್ಚರಿಕೆ ಕೊಡಕ್ಕೆ. ಇಸ್ರಾಯೇಲ್ ಜನರು ಮೋಶೆ ಮುಖಾಂತರ ಕೇಳಿದ ಮಾತಿಗೆ ಅವಿಧರ ಶಿಕ್ಷೆ ಬಂತು. ಇವತ್ತು ಅಪೊಸ್ತಲರು ಅದೇ ರೀತಿಯಲ್ಲಿ ದೇವರ ಮಾತನ್ನು ಕೇಳಿ ಅವಿಧರೆ ಶಿಕ್ಷೆ ಬರ್ತದೆ. ಆ ಶಿಕ್ಷೆ ತಪ್ಪಿಸಬೇಕಾದ್ರೆ ಒಂದೇ ಕಂಡೀಷನ್,
ದೇವರ ಮಾತಿಗೆ, ದೇವರ ವಾಕ್ಯಗಳಿಗೆ ವಿಧರಾಗುವುದಾದರೆ ನಿಮ್ಮ ಆರಾಧನೆ ಅದು ದೇವರು ಮೆಚ್ಚುತ್ತಾನೆ. ಅಂಥವರ ಮೇಲೆ ದೇವರ ಆಶೀರ್ವಾದ ಬರ್ತದೆ. ಅದು ನೀವು ದೇವರ ಅವಿಧರಾಗಿ ಆರಾಧನೆ ಮಾಡುವುದಾದರೆ ಪ್ರೇರೆ ದೇವರ ಕೋಪ ಬರ್ತಾ ದೇವರು ದಹಿಸು ಅಗ್ನಿಯಾಗಿದ್ದಾನೆ. ಅದಕ್ಕೋಸ್ಕರ ಪ್ರೇರೆ ಇವತ್ತು ದೇವರಿಗೆ ನೀವು ಭಯ ಪಡುವುದು ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡೋ ಪ್ರೇರೆ 2ನೇ ಕೊರಿಂಥಿಯದವರಿಗೆ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. 2 Corinthians chapter 7 verse 1. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಮ್ಮ ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಸುವುದಕ್ಕೆ ಪ್ರಯತ್ನಿಸೋಣ. ಪೌಲನ ಪ್ರೇರೆ ಎದುರ್ಕೊಂಡೆ ಯೇಸು ಕ್ರಿಸ್ತನ ಮುಖಾಂತರ ಪ್ರೇರೆ ಅಲ್ಲೊಂಬಿಡುಕಿಡು ಅನೇಕ ಸಾವಿರಕ್ಕಿಂತ ಜಾಸ್ತಿ ದೇವರು ನಿಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಈ ವಾಗ್ದಾನಗಳು ನಿಮ್ಮ ಜೊತೆಯಲ್ಲಿ ನೆರವೇರಬೇಕಾದರೆ ನೀವು ಪ್ರತಿದಿನ ಪರಿಶುದ್ಧ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಪಾಪದ ಸ್ವಭಾವವನ್ನು ತೆಗೆದು ಬಿಡಬೇಕು. ಈ ಪರಿಶುದ್ಧತೆ ಆಗಿದೆ ಪ್ರಯತ್ನ ಮಾಡುವುದಾದರೆ ಮಾತ್ರವೇ ದೇವರ ವಾಗ್ದಾನಗಳು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಇವತ್ತು ದೇವರ ವಾಗ್ದಾನ ಮಾಡಿದರೆ ಧನ, ಮಾನ, ಜೀವ ಯಾರಿಗೆಂದರೆ ಯಾರು ದೇವರ ವಾಕ್ಯ ವಿಧೇಯರಾಗ್ತಾರೋ ದೀನ ಭಾವಕ್ಕೆ, ಮತ್ತು ದೇವರಿಗೆ ಭಯಪಡ ಇವರಿಗೆ ದೇವರು ಧನವನ್ನು ಕೊಡ್ತಾನೆ, ಮಾನವನ್ನು ಕೊಡ್ತಾನೆ. ಅದು ಈ ವಾಗ್ದಾನ ನಿಮಗೆ ನೆರವೇರಬೇಕಾದ್ರೆ ಪ್ರತಿದಿನ ನಿಮ್ಮ ಜೊತೆ ಕಲ್ಮಶವನ್ನು ತೆಗೆದುಹಾಕಬೇಕು, ಪರಿಶುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟ ಹೇಳುತ್ತಾನೆ. ಈಗ 3ನೇ ಸಂಗತಿ ನೋಡ್ತೇವೆ, ಆರ್ಥಿಕ ಸಮೃದ್ಧಿಯು ಸಿಗುತ್ತದೆ. ಮಲಾಕಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 10ರಿಂದ 12ನೇ ವಾಕ್ಯ ತನಕ. ಮಲಾಕಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 10ರಿಂದ 12ನೇ ವಾಕ್ಯ ತನಕ. ಮಲಾಕಿ chapter 3 verse 10 to 12. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ತಡೆಯಿಲ್ಲರಾಗಷ್ಟು ಸುವರವನ್ನು ಸುರಿಯುವೇನು ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶಿಯ ನುಡಿ. ನುಂಗುವವಳವನ್ನು ನಾನು ನಿಮಗೆ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶಿಯ ನುಡಿ. ಆಗ ಸಕಲ ಜನಾಂಗಗಳು ನಿಮ್ಮನ್ನು ಧನ್ಯದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇವತ್ತು ನಿಮಗೆ ಆರ್ಥಿಕ ಸಮೃದ್ಧಿ ಬೇಕಾ ಅಥವಾ ಧನ ಸಿಗಬೇಕಾ? ಅದಕ್ಕೆ ಒಂದು ಕಂಡೀಷನ್ ಇಟ್ಟಿದ್ದರು. ನಿಮಗೆ ಬಂದ ಆದಾಯದಿಂದ ಪ್ರಥಮ ಫಲವಾದ ದಶಮಾಂಶ ಅಂದರೆ 10ನೇ ಭಾಗ ಮತ್ತು ಇನ್ನೂ ಸ್ಯಾಕ್ರಿಫೈಸ್ ಕಾಣಿಕೆ ನೀವು ನಿಮ್ಮ ಸಭೆಗೆ, ನಿಮ್ಮ ಸಭಾ ಪಾಲಕರಿಗೆ ನೀವು ಸಭೆಗೆ ಕೊಡುವರಾಗಬೇಕು. ಸಭೆಯ ಭಂಡಾರಕ್ಕೆ ತರುವರಾಗಬೇಕು ಅಂದರೆ ಸಭಾ ಪಾಲಕರಿಗೆ, ಸಭೆಗೆ ಕೊಡುವರಾಗಬೇಕು. ಇದು ದೇವರ ನಿಯಮವಾಗಿದೆ. ಯಾವಾಗ ನಿಮ್ಮ ಆದಾಯದ ಪ್ರಥಮ ಫಲ ದಶಮಾಂಶ ಕಾಣಿಕೆಯನ್ನು ದೇವರ ಸಭೆಗೆ, ದೇವರ ಭಂಡಾರಕ್ಕೆ ಕೊಡುತ್ತೀರೋ, ದೇವರು ನನ್ನನ್ನು ಪರೀಕ್ಷಿಸಿರಿ, ಆಗ ನಾನು ಪರಲೋಕದಲ್ಲಿರುವ ದ್ವಾರ ತೆರೆದು ತಡೆಯಿಲ್ಲ ಸುರಿಸ್ತೇನೆ. ಆವಾಗ ಮಾತ್ರ ಆರ್ಥಿಕ ಸಮೃದ್ಧಿ ಬರುತ್ತದೆ. ಒಂದು ವೇಳೆ ನಿಮಗೆ ಬಂದ ಆದಾಯದಲ್ಲಿ ದೇವರ ದಶಮಾಂಶವನ್ನು ಕದ್ದಿಡುವುದಾದರೆ ನಿಮಗೆ ಆರ್ಥಿಕ ಸಮೃದ್ಧಿ ಬರುವುದಿಲ್ಲ. ಅದಕ್ಕೆ ಇವತ್ತು ಅನೇಕ ದೇವರ ಮಕ್ಕಳು ಅನೇಕ ಬಿಸ್ನೆಸ್ ಮಾಡೋ ಲಾಸ್ ಆಗೋದು, ಸಾಲ ಕಾರಣ ಇಷ್ಟೇ ಬರೇ. ಯಾರು ದೇವರ ಮಕ್ಕಳು ಯೇಸು ನಂಬಿಕೆಟ್ಟು ನೀಲಿ ಮುಳುಗಿದ ತಗೊಂಡ ನಂತರ ನಿಮಗೆ ಬಂದ ಸಂಬಳದಲ್ಲಿ ದೇವರು ಕೂಡ ದಶಮ ಭಾಗ ಮತ್ತು ಕಾಣಿಕೆಯನ್ನು ಪರಿಪೂರ್ಣ ಹೃದಯದಿಂದ ಸಂತೋಷ ಹೃದಯ ದೇವರಿಗೆ ಕೊಡುವುದಿಲ್ಲವೋ, ಅದಕ್ಕೋಸ್ಕರ ಆರ್ಥಿಕ ಸಮೃದ್ಧಿ ನಿಮಗೆ ಸಿಗುವುದಿಲ್ಲ. ಅದು ನೀವು ಸಂತೋಷವಾಗಿ ದೇವರಿಗೆ ಕೊಟ್ಟ ಆದಾಯದಿಂದ ಬಂದ ದಶಮಾಂಶ ಕಾಣಿಕೆಯನ್ನು ಸಂತೋಷವಾಗಿ ಕೊಡುವುದಾದರೆ ದೇವರು ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ಕೆಲಸಗಳನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಸಂಪತ್ತು, ನಿಮ್ಮ ಇನ್ಕಮ್ ಇನ್ಕ್ರೀಸ್ ಮಾಡ್ತಾನೆ. ಇಲ್ಲದೆ ನಿಮಗೆ ಆಶೀರ್ವಾದ ಬರುವುದಿಲ್ಲ. ಆಗ ಧನ ಸಿಗಬೇಕಾದ್ರೆ ದೇವರ ಆಜ್ಞೆ ವಿಧಬೇಕು. ದಶಮ ಕಾಣಿಕೆಯಲ್ಲಿ ವಿಧೇಯರಾಗಬೇಕು. ನಾವು ಒಂದು ಎಕ್ಸಾಂಪಲ್ ನೋಡೋ ಹೊಸ ಮುಂಡೆಗಲಿ ಪ್ರೇರೆ. ಲೂಕನ ಬರೆಸುವಾರ್ತೆ 6ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 6 verse 38. ಕೊಡಿರಿ, ಆಗ ನಿಮಗೆ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರೆಂದನು. ಯೇಸು ತನ್ನ ಸೇರಿಗೆ ಕೊಡಿರಿ ಅಂದರೆ ಅಲ್ಲಂಬಿಕೆಯಲ್ಲಿ ಕೊಡಬೇಕಾದ ಉಂಟು. ಆ ಆಜ್ಞೆ ನೀವು ಸಂತೋಷವಾಗಿ ದೇವರಿಗೆ ಸಲ್ಲುವ ದಶಮಾಂಶವನ್ನು ಕೊಡಬೇಕು. ಕೊಟ್ಟರೆ ಇಸ್ಕೊಳ್ತಾನೆ, ಹಾಗೆ ನಿಮಗೂ ದೇವರು ವಾಪಸ್ ಕೊಡುತ್ತಾರೆ. ನಿಮ್ಮ ಕೆಲಸ ಆಶೀರ್ವಾದ ಮಾಡಿ ನಿಮ್ಮ ಸಂಬಳ ಇನ್ಕ್ರೀಸ್ ಆಗ್ತದೆ, ನಿಮಗೆ ಇನ್ಕಮ್ ಜಾಸ್ತಿ ಆಗ್ತದೆ. ಒಂದು ವೇಳೆ ದೇವರಿಗೆ ಕೊಡುವ ದಶಮಾಂಶ
ಕಾಣಿಕೆಯನ್ನು ಕದ್ದು ಹಿಡಿದರೆ ನಿಮ್ಮ ಮೇಲೆ ಶಾಪ ಬರ್ತದೆ. ನೀವು ಎಷ್ಟು ದುಡಿದರು, ಎಷ್ಟು ಪ್ರಯತ್ನ, ಆ ಹಣ ಉಳಿಯುವುದಿಲ್ಲ, ಸಾಲತಿದ್ದ ಆಗದೆ. ಅದಕ್ಕೆ ಪ್ರಿಯ ನಿಮಗೆ ಸಾಲದ ಬಂದ ಬಿಡುಗಡೆ ಆಗಬೇಕಾ ಪ್ರೇರೆ? ಧನದ ಆಸೆ ಬೇಕಾ? ದೇವರಿಗೆ ಸಲ್ಲುವ ಉದಾರವಾಗಿ ಕೊಡುವರಾಗಬೇಕು. ಆಗ ದೇವರು ಅದು ನಿಮಗೆ ರಿಟರ್ನ್ ಕೊಡುವನ ಆಗಿದ್ದಾನೆ ಪ್ರೇರೆ. ನಾವು ಇನ್ನೊಂದು ವಾಕ್ಯ ನೋಡ್ತೇವೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಮತ್ತು 9ನೇ ವಾಕ್ಯ. ಗಲಾತ್ಯರು ಚಾಪ್ಟರ್ 6 verse 6 and 9 verse. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು, ಉಪದೇಶ ಮಾಡುವವನಿಗೆ ತನಗೆ ಎಲ್ಲ ಒಳ್ಳೆ ಒಳ್ಳೆ ಪಾಲು ಕೊಡಲಿ. ಅಪ್ಪದೆ ದೇವರ ದಶಮ ಕಾಣಿಕೆಯನ್ನು ಏನು ಮಾಡಬೇಕು? ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು, ಉಪದೇಶ ಮಾಡುವವನಿಗೆ ತನ್ನೆಲ್ಲ ಒಳ್ಳೆಯದೇ ಪಾಲು ಕೊಡಲಿದೆ. ಅದರ ದಶಮ ಕಾಣಿಕೆಯಲ್ಲಿ ಪಾಲು ಕೊಡಬೇಕು ಅಂತ ಅಪ್ಪಸ್ ಮಾಡಿದ್ದಾನೆ. ಯಾರು ಕೊಡುತ್ತಾರೋ 9 ವಾಕ್ಯದಲ್ಲಿ ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳದಿರೋಣ. ಒಳ್ಳೆಯಂದರೆ ದಶಮದ ಕಾಣಿಕೆ ಕೊಡುವುದರಲ್ಲಿ ಬೇಸರಗೊಳ್ಳದೆ ನಂಬಿಕಸಾಗುವುದರೆ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಲೆಯನ್ನು ಕೊಯ್ಯು. ಅಂದರೆ ನೀವು ದೇವರಿಗೆ ಕೊಡ ದಶಮ ಕಾಣಿಕೆ ಪ್ರತಿ ತಿಂಗಳು ನಂಬಿಕಸ್ಥರ ಕೊಡುವುದಾದರೆ ಅದರಲ್ಲಿ ಕದ್ದಿಟ್ಟುಕೊಳ್ಳದೆ ತಕ್ಕ ಸಮಯದಲ್ಲಿ ಆರ್ಥಿಕ ಸಮೃದ್ಧಿಯು ಕೊಯ್ಯುತ್ತೀರಿ ಎಂಬುದರಲ್ಲಿ ಅಪ್ಪಸ್ಪಾಲನಲ್ಲಿ ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಾಕ್ಯ. ಫಿಲಿಪಿಯನ್ಸ್ 4 verse 18-19 verse. ಎಪಫ್ರೊದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸುವುದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದ್ದು, ಸುಗಂಧ ವಾಸನೆ, ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಅತಿ ಸ್ಪಷ್ಟತೆ ಅಪದ ಪೌಲನಿಗೆ ಎಪಫ್ರೊದಿತನು ಕೊಟ್ಟ ಕಾಣಿಕೆ, ಕೊಟ್ಟ ದಶಮಾಂಶ ಅವನ ದೇವರಿಗೆ ಸಮರ್ಪಣೆ ಮಾಡಿದರೆ ಇದು ದೇವರಿಗೆ ಮೆಚ್ಚುವ ಸುಗಂಧ ವಾಸನೆ, ಇಷ್ಟವಜ್ಞ. ಮತ್ತು ಆಗ ಹೇಳ್ತಾನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸುವನು. ಹಾಗಾದರೆ ನಿಮಗೆ ಆರ್ಥಿಕ ಸಮೃದ್ಧಿ ಬೇಕಾ? ದೇವರು ಸಲ್ಲುವ ದಶಮ ಕಾಣಿಕೆ ನಿಮ್ಮ ಭಂಡಾರಕ್ಕೆ, ನಿಮ್ಮ ಸಭೆಗೆ ಉದಾರ ಕೊಡುವುದಾದರೆ, ನಿಮ್ಮ ಸೇವೆಗೆ ಕೊಡುವುದಾದರೆ ದೇವರು ಅದನ್ನು ಸ್ವೀಕಾರ ಮಾಡಿಕೊಂಡು ದೇವರು ವಾಗ್ದಾನವಾದ ಆರ್ಥಿಕ ಸಮೃದ್ಧಿ ನಿಮಗೆ ದಯಪಾಡ್ತಾನೆ. ನಿಮ್ಮ ಕೊರತೆ ನೀಗಿಸಿ ಎಲ್ಲ ಸಾಲದ ಬಂದು ನಿಮಗೆ ಬಿಡುಗಡೆ ಧನದ ಆಶೀರ್ವಾದ ಕೊಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಇಬ್ರಿಯವರಿಗೆ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1-8 ವಾಕ್ಯ. ಇಬ್ರಿಯು ಚಾಪ್ಟರ್ 7 verse 1-8. ಈ ಮೆಲ್ಕಿಸೆದೇಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನು ಆಗಿದ್ದನು. ರಾಜರನ್ನು ಒಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ. ಅವನಿಗೆ ತಂದೆಯೂ ತಾಯಿಯೂ ವಂಶವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವವನು. ಈ ಮನುಷ್ಯನನ್ನು ಎಷ್ಟು ದೊಡ್ಡವೆಂದು ಆಲೋಚಿಸಿರಿ. ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ತಾನು ಸುಲುಕೊಂಡು ಬಂದ ಶ್ರೇಷ್ಠವಾದ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ. ಲೇವಿಯ ಕುಲದಲ್ಲಿ ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ, ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮ ಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮದ ಅಪ್ಪಣೆ ಉಂಟು. ನೋಡ್ತೇವೆ, ದೇವರ ಮಕ್ಕಳಿಗೆ ಅಪ್ಪಣೆ ಉಂಟು. ದೇವರ ಸೇವಕರು, ದೇವರ ಸಭಾಪಾಲಕರಿಗೆ ಮಾತ್ರ ಅಧಿಕಾರ ಕೊಳ್ಳಲ್ಪಟ್ಟ ದೇವರ ಮಕ್ಕಳಿಂದ ದಶಮ ತೆಗೆದುಕೊಳ್ಳಬಹುದು ಎಂಬುದಾಗಿ. ಅದಕ್ಕೋಸ್ಕರ ನಿಮ್ಮ ಸಭೆಗೆ ನೀವು ದೇವರಿಗೆ ಸಲ್ಲುವ ದಶಮ ಕೊಡುವರು ಆಗಬೇಕು ಎಂಬುದೇ ಅತಿ ಸ್ಪಷ್ಟ. ಅಬ್ರಹಾಮನ ದೇವರ ಆಜ್ಞೆಗಳು ಬರೋ ಮೊದಲು ಅವನು ತನ್ನ ಸೇವಕನಾದ ಮೇಲೆ ಕೊಟ್ಟನು ಮತ್ತು ಅವನ ಆಶೀರ್ವಾದಕ್ಕೂ ಅವನು ಐಶ್ವರ್ಯವಂತನಾಗಿತ್ತು. ಆರ್ಥಿಕ ಕ್ಷೇತ್ರದಲ್ಲಿ ಐಶ್ವರ್ಯವಂತರಾಗಬೇಕಾದ್ರೆ ಅಬ್ರಹಾಮನ ಹಾಗೆ ನಿಮಗೆ ಬಂದ ಪ್ರತಿಫಲದ ದಶಮ ಭಾಗವನ್ನು ಕಾಣಿಕೆಯನ್ನು ಯಥಾರ್ಥವಾಗಿ ನಿಮ್ಮ ಸಭೆಗೆ, ನಿಮ್ಮ ಭಂಡಾರಕ್ಕೆ, ನಿಮ್ಮ ಸೇವೆಗೆ ಕೊಡುವುದಾದರೆ ದೇವರು ನಿಮ್ಮನ್ನು ಅಬ್ರಹಾಮನಿಗೆ ಆರ್ಥಿಕ ಸಂಪತ್ತು ಕೊಡುತ್ತಾನೆ. ನಾವು ನೋಡ್ತೇವೆ 6ನೇ ವಾಕ್ಯ ನೋಡ್ತೇವೆ. ಆದರೆ ಅವರ ವಂಶಾವಳಿಗೆ ಸೇರದಿರುವ ಮೆಲ್ಕಿಸೆದೇಕನು ಅಬ್ರಹಾಮನಿಂದಲೇ ದಶಮ ಭಾಗಗಳನ್ನು ತೆಗೆದುಕೊಂಡದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಿಂದ ಅವನಿಗೆ ಆಶೀರ್ವಾದ ಕೊಟ್ಟನು. ಮೆಲ್ಕಿಸೆದೇಕನು ಅದು ತೆಗೆದುಕೊಂಡು ಅವನು ಆಶೀರ್ವಾದ ಮಾಡಿದನು ನೋಡ್ತೇವೆ. ಆಶೀರ್ವಾದಕ್ಕಿಂತ ಆಶೀರ್ವದಿಸುವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ. ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾರ್ಥಕ ಮನುಷ್ಯರು ದಶಮ ಭಾಗ ತೆಗೆದುಕೊಳ್ಳುತ್ತಾರೆ. ಅದೇ ಮೆಲ್ಕಿಸೆದೇಕನ ಕ್ರಮವನ್ನು ನೋಡಿದರೆ ಜೀವಿತಿದ್ದನೆಂದು ಸಾಕ್ಷಿ ಹೊಂದಿರುವಂತ ತಗೊಳ್ಳುತ್ತಾನೆ. ಇದರ್ಥ ನೀವು ದೇವರ ಸಭೆ ಕೊಡ ದಶಮ ಕಾಣಿಕೆ ಅಥವಾ ನಿಮ್ಮ ಸೇವೆ ಕೊಡೋ ದಶಮ ಕಾಣಿಕೆ ಯೇಸು ಕ್ರಿಸ್ತನು ಸ್ವೀಕಾರ ಆತನು. ಯೇಸು ಕ್ರಿಸ್ತನು ಶ್ರೇಷ್ಠ ಯಾಜಕನಾಗಿದ್ದನು, ಪರಲೋಕ ಸ್ವೀಕಾರ ಮಾಡ್ತಾನೆ ಮತ್ತು ಆತನ ಪರಲೋಕ ದ್ವಾರಗಳನ್ನು ತೆರೆದು ಹೇಗೆ ಅಬ್ರಹಾಮನಿಗೆ ಆ ಆಜ್ಞೆಗಳು ಬರೋ ಮೊದಲು, ಆ ದಶಾಜ್ಞೆ ಬರೋ ಮೊದಲು ಆತನು ತನಗೆ ಬಂದ ಆದಿಯಿಂದ ದಶಭಾಗವನ್ನು ಆ ಮೆಲ್ಕಿನ ಕೊಟ್ಟನು ಮತ್ತು ಮೆಲ್ಕಿಸೆದೇಕನು ಅದು ತೆಗೆದುಕೊಂಡು ಅವನ್ನ ಆಶೀರ್ವಾದ ಮಾಡಿ. ಅದೇ ರೀತಿ ಇವತ್ತು ನೀವು ದೇವರ ಸಭೆಗೆ, ದೇವರ ಭಂಡಾರಕ್ಕೆ ಕೊಡುವ ದಶಮ ಕಾಣಿಕೆ ದೇವರು ಸ್ವೀಕಾರ ಮಾಡ್ತಾನೆ.
ಮತ್ತು ಅವರ ಮೇಲೆ ಆಶೀರ್ವದಿಸ್ತಾನೆ. ಪ್ರೇರೆ ನಿಮಗೆ ಇವತ್ತು ಧನ ಸಿಗಬೇಕಾ? ಒಂದೇ ಕಂಡೀಷನ್ ಪ್ರೇರೆ, ನೀವು ದೇವರಿಗೆ ಕೊಡುವ ದಶಮಾಂಶ ಕೊಡುವ ಕಾಣಿಕೆಯನ್ನು ಯಥಾರ್ಥವಾಗಿ ನಿಮ್ಮ ಭಂಡಾರಕ್ಕೆ ಕೊಡುವುದಾದರೆ, ನಿಮ್ಮ ಸಭೆಗೆ ಕೊಡುವುದಾದರೆ ಆವಾಗ ಮಾತ್ರ ನಿಮಗೆ ಧನ ಸಿಗ್ತದೆ. ಆ ದೇವರಿಗೆ ಕೊಟ್ಟು ದಶಮಾಂಶ ಕದಿಡುವುದಾದರೆ ನಿಮಗೆ ಆರ್ಥಿಕ ಸಮೃದ್ಧಿ ಬರುವುದಿಲ್ಲ, ನಿಮಗೆ ಸಾಲದಿಂದ ಬಿಡುಗಡೆ ಬರುವುದಿಲ್ಲ ಪ್ರೇ. ಅದಕ್ಕೆ ಇವತ್ತು ಪ್ರೇ ಅನೇಕರು ಕಷ್ಟದಲ್ಲಿದ್ದೀರಿ, ಸಾಲದ ಬಂಧನಲ್ಲಿದ್ದೀರಿ. ನಿಮಗೆ ಬಿಡುಗಡೆ ಬರಬೇಕಾ ಪ್ರೇ? ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ ಪ್ರೇ. ದೇವರ ವಾಗ್ದಾನವನ್ನು ಪ್ರೇ ಅರಿಕೆ ಮಾಡಿರಿ. ದೇವರು ನಿಮಗೆ ಬಿಡುಗಡೆ ಕೊಡೋನಾಗಿದ್ದಾನೆ. ಅದಕ್ಕೆ ದೇವರ ವಾಗ್ದಾನ ನೋಡೋ ಪ್ರೇ. ಕೀರ್ತನೆ 37 ಅದರಲ್ಲಿ 21ನೇ ವಾಕ್ಯ. Psalm 37 verse 21 verse. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ಪಿಲಿಯಲ್ಲಿ ದಾವೀದನ ಅತಿ ಸ್ಪಷ್ಟ, ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವ. ಅದರ್ಥ ಪರೇ ಯಾವ ಒಬ್ಬ ವಿಶ್ವಾಸಿಯು ಎಷ್ಟು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿಸಿಕೊಂಡು ಒಬ್ಬ ವಿಶ್ವಾಸಿಯು ದೇವರಿಗೆ ಸಲ್ಲುವಂಥ ದಶಮಾಂಶ ಕಾಣಿಕೆಯನ್ನು ಕೊಡುವುದಿಲ್ಲವಾದರೆ ಆತನು ದುಷ್ಟನೆಂದು ಕರೀತಾನೆ. ಅವನು ತನ್ನ ಸಾಲ ತೀರಿಸಲಿಕ್ಕೆ ಆಗುವುದಿಲ್ಲ ಎಂಬುದರಲ್ಲಿ ಹೇಳ್ತಾರೆ. ಆದರೆ ಎರಡನೇ ಭಾಗ, ನೀತಿವಂತನು ಪರೋಪಕಾರಿಗೆ ಧರ್ಮ ಕೊಡು. ನೀತಿವಂತನಿಂದ ಯಾರು ತಮಗೆ ಬಂದ ಆದಾಯದಿಂದ ಬಂದ ದಶಮಾಂಶ ಕಾಣಿಕೆಯನ್ನು ಕೊಡುತ್ತಾರೋ ಅವನು ದೇವರ ನೀತಿವಂತನಾಗ್ತಾನೆ. ಅವನು ತನ್ನ ಸಾಲವನ್ನು ತೀರಿಸಿಕೊಂಡು ಎಷ್ಟು ಕೊಡುತ್ತಾನೆ ಎಂಬುದೇ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತು ಇದೇ ವಾಕ್ಯವನ್ನು ಅಪೊಸ್ತಲನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6ರಿಂದ 8ನೇ 10ನೇ ವಾಕ್ಯ ತನಕ ನೋಡೋಣ ಪ್ರೇ. 2 Corinthians 9 verse 6 to 10 verse. ಆದರೆ ಸ್ವಲ್ಪ ಬಿತ್ತುವವನು ಪೈರನ್ನು ಸ್ವಲ್ಪ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಅಪೊಸ್ತಲನಲ್ಲಿ ದಶಮಾಂಶ ಭಾಗ ಕೊಡಲೇಬೇಕು, ಅದು ದೇವರ ನಿಯಮವಿದೆ. ಕಾಣಿಕೆ ಎಂಬುದು ಎಕ್ಸ್ಟ್ರಾವಾಗಿ ಕೊಡುವ ಬೀಜ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಅದು ಸ್ವಲ್ಪ ಬಿತ್ತಿದ್ದರು ಸ್ವಲ್ಪ, ಹೆಚ್ಚು ಬಿತ್ತರು ಹೆಚ್ಚು ಕೊಯ್ಯುತ್ತೀರಿ ಎಂಬುದು ಅಪೊಸ್ತಲನು ಆ ಒಂದು ನಿಯಮಕ್ಕೆ ಅಲ್ಲಿ ಇಟ್ಟಿದೆ. ಅದು ಪ್ರಕಾರ ನಿಯಮ ಉಂಟು ಪರೇ. ಏನು ಬಿತ್ತಿದ್ದರು ಆ ಬಿತ್ತಿಗೆ ತಕ್ಕಾಗಿ ನಿಮಗೆ ಪ್ರತಿಫಲ ಆಗಿದೆ. ನಿಮಗೆ ಆರ್ಥಿಕ ಸಮೃದ್ಧಿ ಜಾಸ್ತಿ ಆಗಬೇಕಾ? ದಶಮ ಭಾಗ ಕೊಟ್ಟು ಎಕ್ಸ್ಟ್ರಾ ಕಾಣಿಕೆಯನ್ನು ಕೊಡಬೇಕು. ಅದು ಎಷ್ಟು ಕೊಡ್ತೀರೋ ಅಷ್ಟು ನಿಮ್ಮ ಸಂಬಳ ಡಬಲ್ ಆಗ್ತದೆ ಮತ್ತು ಈ ವಾಕ್ಯದ ಮುಖಾಂತರ ತಿಳ್ಕೊಳ್ತೀರಿ ಪ್ರಿಯರೇ. ಏನಾಗುತ್ತೆ? ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಲೇ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷ ಕೊಡುವ ಮೇಲೆ ದೇವರಿಗೆ ಪ್ರೀತಿ ಉಂಟು. ಇದರ್ಥ ದಶಮಾಂಶವನ್ನು ದೇವರಿಗೆ ಸಲ್ಲಲೇಬೇಕು. ಇದರ ಬಗ್ಗೆ ಕಾಣಿಕೆ ಕೊಡುವಾಗ ಮಾತ್ರ ಪ್ರಿಯರೇ ನಿಮ್ಮ ನಿರ್ಣಯ ಕೊಡಬೇಕು. ದಶಮಾಂಶ ಅಂದರೆ 10ನೇ ಭಾಗ ಕಾಣಿಕೆ ನೀವು ಎಷ್ಟು ಕೊಡಬಹುದು? ದಶಮಾಂಶಕ್ಕಿಂತ ಜಾಸ್ತಿ ಕೊಡಬಹುದು, ಡಬಲ್ ಕೊಡಬಹುದು, ಅಥವಾ ಎಷ್ಟು ಕೊಡಬಹುದು, ಎಷ್ಟು ಪರ್ಸೆಂಟ್, ಆದರೆ ಎಷ್ಟು ನೀವು ನಿರ್ಣಯಿಸಿದ್ರು ಆ ಪ್ರಕಾರ ಸಂತೋಷ ನೀವು ಕಾಣಿಕೆ ಕೊಡುವರಾಗಬೇಕು ಪ್ರಿಯರೇ. ಆಗ ಅದನ್ನು ದೇವರು ಸ್ವೀಕಾರ ಮಾಡುತ್ತಾನೆ ಎಂಬ ಅಪೊಸ್ತಲನು ಹೇಳ್ತಾನೆ. ಮತ್ತು 8ನೇ ವಾಕ್ಯ, ದೇವರು ಸಕಲ ವಿಧವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿದ ಸಕಲದಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲವಾಗಿ ಮಾಡುವರಾಗಬೇಕು. ಅಪೊಸ್ತಲನೇ ದೇವರು ತಾನೇ ನಿಮಗೆ ಆರ್ಥಿಕ ಸಮೃದ್ಧಿ ಕೊಡುವುದು ಆಗಿದ್ದಾರೆ. ಅದಕ್ಕೆ ಈ ಆರ್ಥಿಕ ಸ್ಥಿತಿಯಲ್ಲಿ ನೀವು ಧಾರಾಳವಾಗಿ ಆಶೆ ಹೊಂದಿಕೊಳ್ಳಬೇಕಾದ್ರೆ ನೀವು ಮಾಡುವ ಒಳ್ಳೆಯ ಕ್ರಿಯೆ, ದಶಮಾಂಶ ಕೊಡುವುದು ಕಾಣಿಕೆ ಒಳ್ಳೆಯ ಕ್ರಿಯೆಯನ್ನು ಸಂತೋಷದಲ್ಲಿ ಮಾಡಬೇಕು ಎಂದು ಅಪೊಸ್ತಲನು ಹೇಳ್ತಾನೆ. ಆಗ 9ನೇ ವಾಕ್ಯದಲ್ಲಿ, ಉಪಕಾರಿ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾ ಇರುವುದನ್ನು ಸಹ ಬರೆದಿದೆ ಅಲ್ಲ. ಅಂದರೆ ನೀವು ದಶಮಾಂಶ ಕೊಟ್ಟು ಇನ್ನೆಷ್ಟರ ಕಾಣಿಕೆಯನ್ನು ದೇವರ ಸಭೆ ಕಟ್ಟಡ ಕಟ್ಟಲಿಕ್ಕೆ, ದೇವರ ಸೇವೆಗಾಗಿ, ದೇವರ ಸೇವಕರಿಗಾಗಿ, ಅಥವಾ ನೀವು ಪ್ರೇರೆ ಚಾರಿಟೇಬಲ್ ವರ್ಕ್ಗಾಗಿ, ಅದೇ TV ಮಿನಿಸ್ಟ್ರಿಗೆ ಏನೇನು ಎಕ್ಸ್ಟ್ರಾ ಕೊಡುತ್ತಿರುವೆ ಅಷ್ಟು ಅದು ಪರಲೋಕದಲ್ಲಿ ಬರೆಯಲ್ಪಡುತ್ತದೆ. ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲ ಸದಾ ಇರುವುದೆಂದು ಬೈಬಲ್ನಲ್ಲಿ ಬರೆಯಲ್ಪಡುತ್ತದೆ. ಅಪೊಸ್ತಲನು ದಾವೀದ ಹೇಳ್ತಾನೆ, ಇಲ್ಲಿ ಅಪೊಸ್ತಲನು ಹೇಳ್ತಾನೆ. ಮತ್ತು 10ನೇ ವಾಕ್ಯ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವನೇ ಆಹಾರವನ್ನು ಕೊಡುವಾತನು ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳನ್ನು ಫಲವನ್ನು ವೃದ್ಧಿಪಡಿಸುವನು. ಹಾಗೆ ಇವತ್ತು ಪ್ರೇಮ ಧನ ಸಿಗಬೇಕಾ, ಆರ್ಥ ಮಾಡಬೇಕಾ? ಇವತ್ತು ದೇವರಿಗೆ ಸಲ್ಲುವ ದಶಮಾಂಶ ಅದನ್ನು ಕೊಡಲೇಬೇಕು. ಅದು ಎಂದಿಗೂ ಕದಿಯಬಾರದು. ಮತ್ತು ಕಾಣಿಕೆ ಒಂದು ಎಕ್ಸ್ಟ್ರಾವಾದ ಒಂದು ಭಾಗ ಸ್ಯಾಕ್ರಿಫೈಸಲ್ ಆಗಿ ನೀವು ನಿರ್ಣಯ ಕೊಂಡ ಪ್ರಕಾರ ನಿಮ್ಮ ಸಭೆಗಾಗಿ, ನಿಮ್ಮ ಸೇವೆಗಾಗಿ ಎಕ್ಸ್ಟ್ರಾ ಬಡವರಿಗೆ ದಾನ ಧರ್ಮ ಮಾಡೋದಾಗ್ಬೋದು, TV ಮಿನಿಸ್ಟ್ರಿ ಕೊಡೋದು, ಬೇರೆ ಬೇರೆ ಸರಿ, ಇದೆಲ್ಲ ಈ ರೀತಿ ಎಷ್ಟು ಕೊಡಿತು ಅಷ್ಟು ಪ್ರಮಾಣ ಆರ್ಥಿಕ ಸಮೃದ್ಧಿ ಇನ್ಕ್ರೀಸ್ ಆಗ್ತದೆ. ಮತ್ತು ಎಲ್ಲ ಸಾಲನ್ನು ಬಿಡಿ ಹೊಂದುತ್ತೀರಿ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಹಾಗಾದರೆ ಇಲ್ಲಿ ಸ್ವಲ್ಪ ನಿಮಗೆ ಧನ ಬೇಕಾ, ಮಾನ ಬೇಕಾ, ಜೀವದ ಒಂದೇ ಕಂಡೀಷನ್, ಒಂದು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ದಿನ ಮನಸ್ಸು, ದೇವರಿಗೆ ಭಯ ಪಡಬೇಕು. ಈ 2 ಸಂಗತಿ ನೀವು ಇರುವುದಾದರೆ ಈ 3 ಆಶೆ ನಿಮಗೆ ಸಿಗ್ತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಇರ್ತದೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂಧೆ ನಿಮ್ಮಲ್ಲಿ ಉತ್ತೇಜನ ಮಾಡುವುದರೆ ಪ್ರೇರೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಥರ ಪ್ರತಿ ವೀಕ್ಷಕರು ನೀನು ಹೇಗೆ ಧನ ಮಾನ ಹೊಂದಿಕೊಳ್ಳುವ ಬಗ್ಗೆ ನೀನು ಮಾತಾಡಿದ ಮಾತುಗಳನ್ನು ಕೇಳಿದ ಇನ್ನು ಮಕ್ಕಳು ದೇವ
ನಿನ್ನ ವಾಕ್ಯ ವಿಧೇಯರಾಗಿಕೊಂಡು ದೀನ ಮನಸ್ಸು ಮತ್ತು ನಿನ್ನ ಭಯ ಭಕ್ತಿ ಅವರಿಗೆ ಕಲಿಸಿಕೊಟ್ಟಿದ್ದಿ. ಆ ಪ್ರಕಾರ ಈ ನಿನ್ನ ಮಕ್ಕಳು ಆ ದೀನ ಭಾವ ಉಳ್ಳವರಾಗಿ ನಿನಗೆ ಭಯಭಕ್ತಿ ಜೀವಿಸಿಕೊಂಡು ನಿನ್ನ ವಾಗ್ದಾನ ಧನ ಮಾನ ಜೀವನ ಹೊಂದುವಂತೆ ಪ್ರತಿಯೊಬ್ಬರಿಗೆ ಕೃಪೆಯನ್ನು ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಪ್ರತಿಯೊಬ್ಬರ ಮೇಲೆ ನಾ ಆರ್ಥಿಕ ಸಮೃದ್ಧಿ, ಒಳ್ಳೆಯ ಆರೋಗ್ಯ, ಅವರಿಗೆ ಆದ ಅವಮಾನಕ್ಕೆ ಏರ್ಪಟ್ಟ ಮಾನ ಮತ್ತು ನಿತ್ಯ ಜೀವ ವಾಗ್ದಾನ ಅವರಿಗೆ ನೀವು ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ನಾನು ತಿಳಿ ಬೇಡ್ಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶಕ್ಕೆ ಪ್ರತಿಯೊಬ್ಬರ ಸಂಗತಿಯಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.